ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಕೊಪ್ಪಳದಲ್ಲಿ ಮತ್ತೊಮ್ಮೆ ಅಕ್ರಮ ಮರಳುಗಾರಿಕೆಯ ವಿಚಾರ ಸದ್ದು ಮಾಡ್ತಾ ಇದೆ. ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಮರಳು ದಂಧೆ ನಡೀತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸಾಥನ್ನ ಕೊಟ್ಟರೆ ಹಾಗಾದ್ರೆ ಅಧಿಕಾರಿ ಪುಷ್ಪಲತಾ ನವೀನ್ ಕುಮಾರ್ ವಿರುದ್ಧವೂ ಕೂಡ ಆರೋಪವನ್ನ ಮಾಡಲಾಗಿದೆ. ಇಲಾಖೆಯ 10 ಅಧಿಕಾರಿಗಳ ವಿರುದ್ಧ ಪತ್ರವನ್ನು ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಯ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು. ಸ್ವತಃ ಕಾಂಗ್ರೆಸ್ನ ಹಿರಿಯ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆದಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಬರೆದಿರುವಂತಹ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳ ಮೇಲೇನೆ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ರಮ ಆಗಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಬರೆದಿರುವಂತಹ ಪತ್ರ 10 ಅಧಿಕಾರಿಗಳ ವಿರುದ್ಧ ಅಕ್ರಮ ಮರಳು ದಂಧೆಯಲ್ಲಿ ಭಾಗಿಯಾಗಿರುವ ಶಾಮೀಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮುಖಣ್ಣ ಕತ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಖಣ್ಣ ಕತ್ತಿ, ಶಾಸಕರೇನೆ ಈ ರೀತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಏನಿದೆ ಪತ್ರದಲ್ಲಿ? ಯಾರಿಗೆ ಬರೆದಿರುವಂತಹ ಪತ್ರ ಇದು? ಡೀಟೇಲ್ಸ್ ಕೊಡಬಹುದಾ ಅಂತ? ಹೌದು ಪ್ರೇಮ್, ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ತುಂಗಭದ್ರಾ ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಮರಳು ವ್ಯವಹಿತವಾಗಿ ಬರ್ತಾ ಇದೆ. ಈ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಗಣಿ ಮತ್ತು ಭೂವಿಜ್ಞಾನಕ್ಕೆ ಅಧಿಕಾರಿಗಳು ಸಾಕಷ್ಟು ಅಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಯಾವುದೇ ರೀತಿ ಕಾನೂನು ಸಹ ಜ್ಞಾನ ಇಲ್ಲ. ಈ ಕಾರಣಕ್ಕಾಗಿ ಸರ್ಕಾರದಿಂದ ಬರ್ಬೇಕಾದಂತ ಅವ್ಯಾಹತವಾಗಿ ಬರಬೇಕಾಯ್ತು ರಾಜಧನ. ಆದ್ರೆ ಯಾವುದೇ ರೀತಿ ಜಿಲ್ಲೆಯಲ್ಲಿರುವಂತ ಮರಳು ಪಾಯಿಂಟ್ಗಳು ಸರಿಯಾಗಿ ನಡೀತಾ ಇಲ್ಲ. ಎಲ್ಲಾ ಅಧಿಕಾರಿಗಳು ಅಂದ್ರೆ 10ರಿಂದ 11 ವರ್ಷಗಳ ಕಾಲ ಇಲ್ಲೇ ಕೊಪ್ಪಳ ಜಿಲ್ಲೆಯಲ್ಲಿ ಬಿಟ್ಟಿರುವಂತ ಅಧಿಕಾರಿ ಎಲ್ಲರನ್ನ ಕೂಡಲೇ ಅಂದ್ರೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಮತ್ತು ತಕ್ಷಣ ರಾಜಧಾನ ಸರ್ಕಾರಕ್ಕೆ ಬರುವಂತಹ ರಾಜಧಾನವನ್ನ ಸಂಗ್ರಹಕ್ಕೆ ಒಳ್ಳೆ ಅಂದ್ರೆ ಉತ್ತಮವಾದ ಅಧಿಕಾರಿನ ನೇಮಿಸಬೇಕು. ಕೂಡಲೇ ಇರುವಂತ ಮೇಲೆ ಅಂದ್ರೆ ಪುಷ್ಪಲತಾ ಸೇರಿದಂತೆ 10ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂಬುದೊಂದು ಸಿಎಂ ಆರ್ಥಿಕ ಸಲಹೆಯಿಂದ ಯಲಬುರ್ಗಾ ಶಾಸಕ ಬಸವರಾಜ ರೆಡ್ಡಿ ಸಿಎಂ ಪತ್ರ ಬರೆದಿದ್ದಾರೆ. ಒಟ್ಟಾರೆ ಅಕ್ರಮ ನಡೀತಿರುವುದು ಅಧಿಕಾರಿಗಳೇ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ವಿರುದ್ಧನೇ ಕ್ರಮ ಕೈಗೊಳ್ಳಬೇಕೆಂಬುದು ಶಾಸಕ ಬಸವರಾಜ ರೆಡ್ಡಿ ಅವರ ಮಾತಾಗಿದೆ. ಓಕೆ, ಥ್ಯಾಂಕ್ ಯು ಮುಖಣ್ಣ ಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಸ್ಥಳೀಯ ಶಾಸಕರಿಗೆ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಹಿಂದೆ ಬೇರೆ ಬೇರೆ ವಿಚಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಸದ್ದು ಮಾಡಿದ್ರು ರಾಯರೆಡ್ಡಿ ಅವರು. ಈಗ ಅವರದ್ದೇ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಮರಳು ದಂಧೆಯ ವಿಚಾರ ಸದ್ದು ಮಾಡ್ತಾ ಇದೆ.